ಕೆಲವೊಂದು ಸಂದರ್ಭದಲ್ಲಿ ಮಕ್ಕಳಿಗೆ ಅಪಘಾತಗಳಾಗೋದು ಅಥವಾ ದೊಡ್ಡವರಿಗೆ ಅಪಘಾತಗಳಾಗುವಂಥದ್ದು ಇಂಥದ್ದೆಲ್ಲ ಒಂದು ಸಮಸ್ಯೆಗಳು ಅಂದರೆ ತಲೆದೋರಿದಂತಹ ಸಂದರ್ಭದಲ್ಲಿ ಆಗ್ಬೋದು. ಇಂತಹ ಒಂದು ಅಂಜನವನ್ನು ನಾನು ಇವತ್ತು ಹೇಳುವಂಥ ಅಂಜನವನ್ನು ನೀವು ನಿತ್ಯ ಹಣೆಗೆ ಧಾರಣೆ ಅಥವಾ ಇಲ್ಲಿಗೆ ಧಾರಣೆ ಅಥವಾ ನೆತ್ತಿಗೆ ಧಾರಣೆ ಮಾಡಿಕೊಂಡು ಹೋಗ್ಬೋದು. ಇಲ್ಲದಿದ್ರೆ ನಿಮ್ಮ ಹೊಕ್ಕಳಂತ ಏನಿದೆ, ಆ ನಾಭಿ ಅಂತ ಏನಿದೆ ಅಲ್ಲಿಗೆ ನೀವು ಧರಿಸ್ಕೊಂಡು ಹೋಗೋದ್ರಿಂದ ಖಂಡಿತವಾಗ್ಲೂ ನಿಮಗೆ ಶುಭ ಕಾಮನೆಗಳು ಜಾಸ್ತಿ ಆಗುತ್ತೆ. ಅಂದರೆ ಶುಭ ಕಾರ್ಯಗಳು, ನಿಂತಿರುವಂತಹ ಎಲ್ಲ ಶುಭ ಕಾರ್ಯಗಳು ಉಂಟಾಗುತ್ತೆ ಅಂತ ಹೇಳ್ತೀನಿ. ನೋಡಿ, ಇದನ್ನು ಯಾವ ರೀತಿ ಮಾಡಬೇಕು? ಮೊದಲ ಬಾರಿಗೆ ನೀವು ಶುಚಿರ್ಭೂತರಾಗಬೇಕು ಅಂತ ನಾನು ಹೇಳ್ತೀನಿ. ಶುಚಿರ್ಭೂತರಾಗಿ ಆನಂತರ ನೀವು ಹೋಗಿ ಗ್ರಂಥಿಗೆ ಅಂಗಡಿಗೆ, ನಿಮಗೆ ಎಲ್ಲರಿಗೂ ಗೊತ್ತಿರುವಂಥದ್ದು ಗ್ರಂಥಿಗೆ ಅಂಗಡಿ, ಆ ಗ್ರಂಥಿಗೆ ಅಂಗಡಿಗೆ ಹೋಗ್ಬಿಟ್ಟು ನೀವು ಬಿಳಿಯ ಕುಂಗುಲಿಯಂ ಅಂತ ಸಿಗುತ್ತೆ, ಅದನ್ನು ನೀವು ತೊಗೊಂಡು ಬರಬೇಕು. ಕುಂಗುಲಿ ಅಂತ ನೀವು ಕೇಳಿ, ಇದು ಬಂದು ಒಂದು ಸ್ಪಿರಿಚುವಲ್ ರಿಲೇಟೆಡ್ ಆಗಿ ನಾವು ಬಳಸ್ತೀವಿ. ಇದನ್ನು ನಾವು ಉಪಯೋಗಿಸ್ಬೇಕಾದ್ರೆ ತುಂಬ ಫ್ರಾಗ್ರೆನ್ಸ್ ಬರ್ತದೆ. ಇದನ್ನು ಡೈಲಿ ಪೂಜೆಗೂ ಕೆಲವರು ಬಳಸ್ತಾರೆ. ಇದೆಲ್ಲ ಆಯುರ್ವೇದಿಕ್ ಪ್ರಾಪರ್ಟಿ ಮೆಡಿಸಿನ್ಸ್ ಆಗಿರುತ್ತೆ. ಹಾಗಾಗಿ ಇದು ಬಂದು ನೀವು ತೊಗೊಂಡು ಬರಬೇಕಾಗುತ್ತೆ. ಮೊದಲು ನೇರವಾಗಿ ಸ್ನಾನ ಮಾಡಿಕೊಂಡು ಯಾರ ಹತ್ರನೂ ಮಾತಾಡೋಕ್ಕೆ ಹೋಗಬೇಡಿ. ಬಿಳಿ ಕುಂಗುಲಿಯಂ ಅಂತ ಹೇಳ್ತಾರೆ, ಯಾಕಂದರೆ ಇದನ್ನು ನಾವು ಧೂಪದ ರಾಳೆ ಅಂತಲೂ ಹೇಳ್ತಾರೆ. ನೀವು ಗ್ರಂಥಿಗೆ ಅಂಗಡಿಲಿ ಹೋಗಿ ಕೇಳಿದ್ರೆ ಕೊಡ್ತಾರೆ. ಹಾಗೇನೆ ಎರಡನೇದು ಬಂದು ಕಸ್ತೂರಿ ಅಂತ ಕೇಳಿ, ಸೊ ಅದನ್ನು ಕೊಡ್ತಾರೆ. ಜೊತೆಗೆ ಮೂರನೇದು ಬಂದು ಜವ್ವಾದು ಅಥವಾ ಸುಗಂಧ ಪುಡಿ ಅಂತಲೇ ಹೇಳ್ತೀವಿ, ಅದನ್ನು ತಗೊಳ್ಳಿ. ಜೊತೆಗೆ ಸುಗಂಧ ದ್ರವ್ಯಗಳಲ್ಲಿ ಪುನುಗು ಸಿಗುತ್ತೆ, ಪುನುಗು ಬೆಕ್ಕುದು. ಇವತ್ತಿನ ದಿನ ಅದು ಯಾವ ಮಟ್ಟಿಗೆ ಲಭ್ಯ ಇದೆ ಅದು ನೀವು ನೋಡಬೇಕಾಗುತ್ತೆ. ಕೆಲವು ಕಡೆ ಲಭ್ಯ ಇದೆ, ಅದನ್ನು ನೀವು ತೊಗೊಂಡು ಬನ್ನಿ. ಆನಂತರ ಗೋರಾಂಚನ ಅಂತ ಹೇಳ್ತೀವಿ, ಆ ಗೋರಾಂಚನ ಜೊತೆ ಬಿಳಿ ಸಾಸಿವೆ, ನೀವು ಒಂದು 50 ಗ್ರಾಮಿಂದ 100 ಗ್ರಾಮ್ ಬಿಳಿ ಸಾಸಿವೆನ ತಗೊಳ್ಳಿ. ಆನಂತರ ಹಸುವಿನ ತುಪ್ಪವನ್ನು ನೀವು ತಗೋಬರಬೇಕಾಗುತ್ತೆ. ಹಸುವಿನ ತುಪ್ಪವನ್ನು ಅದರ ಜೊತೆಗೆ ನೀವು ಸಾಧ್ಯ ಆದರೆ ನೀವು ನಿಮ್ಮ ಮನೆಯಲ್ಲೇ ತುಪ್ಪವನ್ನು ಮಾಡಿದರೆ ಖಂಡಿತ ಒಳ್ಳೆಯದು ಅಂತ ನಾನು ಹೇಳ್ತೀನಿ. ಅದರ ಜೊತೆಗೆ ಬಜೆ ಅಂತ ನಾವು ಹೇಳ್ತೀವಿ, 2 ಬಜೆ ಸಾಕು ನಿಮಗೆ. ಫಾರ್ ಎಕ್ಸಾಂಪಲ್ ನಿಮ್ಗೆ ಹೇಳೋದು ಅಂತಂದರೆ, ಒಂದು ತಟ್ಟೆಯನ್ನು ಇಡಿ. ನಾನಿಲ್ಲಿ ಒಂದು ಸ್ಟೀಲ್ ತಟ್ಟೆಯನ್ನು ತೋರಿಸ್ತೀನಿ, ಒಂದು ಮಣ್ಣಿನ ತಟ್ಟೆಯನ್ನು ನೀವು ತಗೊಳ್ಳಿ. ಶುದ್ಧವಾಗಿರುವಂಥ ಮಣ್ಣಿನ ತಟ್ಟೆ ಅಂದರೆ ಇಷ್ಟಾಗಲ್ಲ, ಬೌಲ್ ಆದರೂ ಆಗಿರ್ಬೋದು. ಆ ಬೌಲಿಗೆ ನೀವೇನು ಮಾಡಬೇಕು, ಫಸ್ಟು ಬಂದುಬಿಟ್ಟು 2 ಕರ್ಪೂರವನ್ನು ಹಾಕಿ ಇಲ್ಲಿ ನೋಡಿ ತೋರಿಸ್ತೀನಿ ತಟ್ಟೆ, ಇಲ್ಲಿ ಕರ್ಪೂರವನ್ನು ಹಾಕಿ ಮೊದಲಿಗೆ 2, ಆನಂತರದಲ್ಲಿ 2 ಬಜೆಯನ್ನು ಹಾಕಿ ಮತ್ತು ಹಸುವಿನ ತುಪ್ಪ ಹಾಕಿ ಚೆನ್ನಾಗಿ ಅದು ಕತ್ಕೊಳ್ಳೋಕ್ಕೆ ಶುರುವಾಗುತ್ತೆ. ಆ ಕತ್ಕೊಳ್ಳೋಕ್ಕೆ ಶುರುವಾದ ನಂತರ ನೀವು ಕಸ್ತೂರಿ ಅಂತ ಏನಿದೆ ಆ ಕಸ್ತೂರಿಯನ್ನು ಸ್ವಲ್ಪ, ಜವ್ವಾದನ್ನು ಸ್ವಲ್ಪ, ಗೋರಾಂಚನ ಬಿಳಿ ಸಾಸಿವೆನ ಸ್ವಲ್ಪ ಪುಡಿ ಮಾಡ್ಕೊಳ್ಳಿ. ಇಲ್ಲದಿದ್ದರೆ ಅದು ಪಟಪಟ ಅಂತ ಸಿಡೀತದೆ. ಅದಕ್ಕೆ ನೀವು ಪುಡಿ ಮಾಡಿಕೊಂಡು ಬಿಳಿ ಸಾಸಿವೆ ಮತ್ತು ಹಸುವಿನ ತುಪ್ಪವನ್ನು ಹಾಕಿ ಚೆನ್ನಾಗಿ ನೀವು ಕಪ್ಪಗೆ, ನಿಮಗೆ ಆ್ಯಶ್ ಆಗುತ್ತಲ್ಲ, ನೀವು ಹೋಮಗಳೆಲ್ಲ ನೋಡಿರ್ತೀರಲ್ಲ ಆ ಥರ ಕಪ್ಪಾಗುತ್ತೆ. ಆ ಕಪ್ಪಾದಂತಹ ಸಂದರ್ಭದಲ್ಲಿ ನೀವು ಅದೆಲ್ಲವನ್ನು ಪುಡಿ ಮಾಡ್ಕೋಬೇಕು. ಚೆನ್ನಾಗಿ ಪುಡಿಯನ್ನು ಮಾಡಿಕೊಂಡು ಒಂದು ಸಣ್ಣ ಡಬ್ಬ ತೊಗೊಳ್ಳಿ. ನಿಮಗೆ ಅದು ಪ್ಲಾಸ್ಟಿಕ್ದಾಗಿರ್ಬೋದು, ಸ್ಟೀಲ್ದಾಗಿರ್ಬೋದು, ಈ ಥರ ಡಬ್ಬದಲ್ಲಿ ಅದನ್ನು ನೀವು ಹಾಕ್ಕೋಬೇಕಾಗುತ್ತೆ. ನೀವು ಹಾಕ್ಕೊಳ್ಳೋಕ್ಕಿಂತ ಮುಂಚೆ ನಾನು ಹೇಳಿದೆ, ನೀವು ಶುಚಿರ್ಭೂತರಾಗ್ಬಿಟ್ಟು ಈ ವಸ್ತುಗಳನ್ನೆಲ್ಲ ತೊಗೊಂಡು ಬರಬೇಕು ಮೊದಲನೇ ಬಾರಿಗೆ ಗ್ರಂಥಿಗೆ ಅಂಗಡಿಯಿಂದ. ಆನಂತರ ಯಾರ ಜೊತೆನೂ ಮಾತಾಡಬೇಡಿ, ಬಂದು ಮತ್ತೆ ಶುಚಿರ್ಭೂತರಾಗಿ ನೀವು ಮೊದಲಿಗೆ ಗಣಪತಿಯ ಮಂತ್ರವನ್ನು ಹೇಳಬೇಕಾಗುತ್ತೆ. ಗಣಪತಿಯ ಮಂತ್ರ ಇಲ್ಲಿ ಬಂದು 1001 ಬಾರಿ ಹೇಳಬೇಕು. ಓಂ ಗಂಗ್ ಗಣಪತಿಯೇ ನಮಃ, ಓಂ ಗಂಗ್ ಗಣಪತಿಯೇ ನಮಃ, ಓಂ ಗಂಗ್ ಗಣಪತಿಯೇ ನಮಃ ಅಂತೇಳಿ ನೀವು ಮೊದಲ ಬಾರಿಗೆ ಹೇಳ್ಕೋಬೇಕು. ಹೇಳ್ಕೊಂಡು ಆನಂತರ ಇಷ್ಟು ವಸ್ತುಗಳಿದೆಯಲ್ಲ ನಾನು ಹೇಳಿರುವಂಥದ್ದು, ಕಸ್ತೂರಿ, ಜವ್ವಾದು ಅಥವಾ ಬಿಳಿ ಕುಂಗುಳಿಯಂ ಅಂತ ನಾನು ಏನು ಹೇಳಿದೆ, ಹಸುವಿನ ತುಪ್ಪ, ಇವೆಲ್ಲವನ್ನು ನೀವು ಕೈಯಲ್ಲಿ ಇಟ್ಟುಕೊಂಡು, ಅದು ಕವರಲ್ಲಿ ಕೊಟ್ಟಿದ್ರೆ ಅದನ್ನೆಲ್ಲ ಒಂದು ತಟ್ಟೆಯಲ್ಲಿ ಇಟ್ಕೊಂಡು ಕುಲದೇವರ ಪ್ರಾರ್ಥನೆಯನ್ನು ಮಾಡಿ ಮೊದಲಿಗೆ. ಆನಂತರದಲ್ಲಿ ನೀವು ಅದಷ್ಟು ವಸ್ತುಗಳನ್ನು ಕೈಯಲ್ಲಿ ಇಟ್ಕೊಂಡು ಕುಲದೇವರ ಪ್ರಾರ್ಥನೆ ಮಾಡಿ ಮನಸಾರೆ ನೆನೆಸ್ಕೊಂಡು ನಿಮ್ಮ ಯಾವ ಕಾರ್ಯಕ್ಕಾಗಿ, ಸೈಟಿನ ವಿಚಾರ, ಮಕ್ಕಳ ಓದ್ತಾ ಇಲ್ವಾ, ಅಥವಾ ಮನೆಯಲ್ಲಿ ಅಪಘಾತಗಳಾಗ್ತಿದೆಯಾ, ನಿಮಗೆ ಮಾಂತ್ರಿಕ ಬಾಧೆಗಳಾಗಿ ಕಷ್ಟಗಳಾಗ್ತಾ ಇದೆಯಾ, ಅಥವಾ ಹಣಕಾಸು ಬರ್ತಾ ಇಲ್ವಾ, ಹಣಕಾಸು ನಿಂತು ಬರ್ತಾ ಇದೆಯಾ, ನಿಮ್ಮ ಯಾವುದೇ ಶುಭ ಕಾಮನೆಗಳಿಗೆ ಇದು ಸರ್ವಸಿದ್ಧಿ ಮಾಡಿಕೊಳ್ಳುವಂಥ ಅಂಜನ ಅಂಥ ಸಂದರ್ಭದಲ್ಲಿ ನೀವು 10,000 ಬಾರಿ ಜಪಿಸ್ಬೇಕು. ನೀವು ಕೂತ್ಕೊಂಡು
ಓಂ ಅಗಸ್ತ್ಯೇಶ್ವರಾಯ ನಮಃ, ಓಂ ಅಗಸ್ತ್ಯೇಶ್ವರಾಯ ನಮಃ, ಓಂ ಅಗಸ್ತ್ಯೇಶ್ವರಾಯ ನಮಃ, ಓಂ ಅಗಸ್ತ್ಯೇಶ್ವರಾಯ ನಮಃ ಅಂತ ಹೇಳಿ ಗಣಪತಿ ಮಂತ್ರ ಆದಮೇಲೆ ಅದನ್ನು ಕೈಯಲ್ಲಿ ಇಟ್ಕೊಂಡು ನೀವು 10,000 ಬಾರಿ ಜಪ ಮಾಡಿ ಆ ನಂತರದಲ್ಲಿ ಇಷ್ಟೋ ವಸ್ತುಗಳನ್ನು ನೀವು ಹಸುವಿನ ತುಪ್ಪದಿಂದ ನೀವು ದಹಿಸಬೇಕು. ಅದು ಏನು ಕಪ್ಪು ಬರುತ್ತೆ ಅದನ್ನು ನೀವು ಮತ್ತೆ ಅದನ್ನು ತೆಗೆದು ಒಂದು ಡಬ್ಬಕ್ಕೆ ಹಾಕಿ ಮಾರನೆಯ ದಿನದಿಂದ ಅಥವಾ ಅವತ್ತಿನ ದಿನದಿಂದನೇ ನೀವು ಆರಂಭ ಮಾಡಿದ್ರೆ ಖಂಡಿತವಾಗ್ಲೂ 100ಕ್ಕೆ 100 ಚಾಲೆಂಜ್ ಮಾಡಿ ಹೇಳ್ತೀನಿ, 100ಕ್ಕೆ 100 ನಿಮ್ಮ ಸರ್ವ ಸಿದ್ಧಿ ಆಗುತ್ತೆ. ಈ ಅಂಜನಾ ಇವತ್ತು ನಾ ಕೊಡುವಂಥದ್ದು ನಿಮಗೆ ಮಹಾಲಕ್ಷ್ಮಿ ಕೃಪೆಯೂ ಆಗುತ್ತೆ. ಯಾಕಂದರೆ ಇಂತಹ ಒಂದು ಮಂತ್ರಗಳನ್ನು ಹೇಳಿಕೊಂಡು, ಇಂತಹ ಒಂದು ಗಣಪತಿಯ ಮಂತ್ರ ಹೇಳಿಕೊಂಡು, ಗುರುವಿನ ಮಂತ್ರ ಅಂದಾಗ ಅಗಸ್ತ್ಯರ ಮಂತ್ರ, ಯಾಕಂದರೆ ಅಗಸ್ತ್ಯರ ಬಗ್ಗೆ ಇನ್ನೊಂದಿನ ಮಾತಾಡ್ತೀನಿ. ಸೊ ಅಂತಹ ಅಗಸ್ತ್ಯರ ಮಂತ್ರಗಳನ್ನು ಹೇಳಿಕೊಂಡು ನೀವು ಸಿದ್ಧಿ ಮಾಡ್ಕೊಳ್ಳೋದ್ರಿಂದ ಎಷ್ಟೋ ಸಿದ್ಧ ಪುರುಷರ ಆಶೀರ್ವಾದಗಳು ನಿಮ್ಮ ಮೇಲಾಗಿ ನಿಮ್ಮ ಜೀವನದಲ್ಲಿ ಉಂಟಾಗುವಂತಹ ಹಲವಾರು ತಡೆಗಳು ನಿವಾರಣೆ ಆಗುತ್ತೆ ಅಂತ ಹೇಳ್ತೀನಿ. ಹಾಗಾಗಿ ಇಂತಹ ಒಂದು ವಶೀಕರಣದ ಮಂತ್ರವನ್ನು, ವಶೀಕರಣದ ತಂತ್ರಗಳನ್ನು ನೀವು ಮಾಡಿ ಅಂತ ಹೇಳ್ತೀನಿ. ಸೊ ಇದು ಬಂದು ನಿಮಗೆ ಆಧ್ಯಾತ್ಮದ ಅರಿವಿಗಾಗಿ ನಾನು ಕೊಡ್ತಾ ಇರೋವಂಥದ್ದು. ಅದರ ಜೊತೆಗೆ ಸಕಾರಾತ್ಮಕವಾದ ಚಿಂತನೆಯನ್ನು ನಿಮಗೆ ಬರಲಿ. ಇದರಿಂದ ನಿಮಗೆ ಯಾವುದೇ ರೀತಿಯ ಕೆಟ್ಟ ರೀತಿಯ ಪ್ರಯೋಗ ಅಲ್ಲ. ಇದು ಕೆಟ್ಟದಕ್ಕೆ ಉಪಯೋಗಿಸ್ಬೇಡಿ. ನೀವು ಯಾರಾದರೂ ಬೇರೆಯವರ ಮೇಲೆ ಪ್ರಯೋಗ ಮಾಡ್ತು ಅಂದರೆ ಇದು ಡೆಫಿನೆಟಾಗಿ ನಿಮಗೆ ಹೊಡೆಯುತ್ತೆ. ಇದು ಓನ್ಲಿ ಫಾರ್ ನಿಮಗೆ, ಯಾರು ನೋಡ್ತಾ ಇರ್ತೀರಿ ಅವರಿಗೆ ಯಾವ ಕಾರ್ಯಕ್ಕೆ ಮಾಡಬೇಕು ಅದಕ್ಕೆ. ಸೊ ಇಂತಹ ಕೆಲವು ಸಾಮಾನ್ಯವಾದಂತಹ ಒಂದು ಆಧ್ಯಾತ್ಮದ ಪೂಜೆಗಳಾಗಿರ್ಬೋದು, ಧೂಪದ ಆಗಿರ್ಬೋದು, ಯಂತ್ರಗಳ ವಿಚಾರ ಆಗಿರ್ಬೋದು, ತಂತ್ರಗಳ ವಿಚಾರ ಆಗಿರ್ಬೋದು, ಇದರಲ್ಲಿ ದೇವತಾ ಆರಾಧನೆಗಳಲ್ಲಿ ಬಳಸುವಂತಹ ಒಂದು ಇದೆಲ್ಲ ವಸ್ತುಗಳು. ಸೊ ಇದನ್ನು ನಾವು ಸಾರ್ವಜನಿಕವಾಗಿ ಯಾಕೆ ಕೊಡ್ತಾ ಇದ್ದೀವಿ ಅಂದರೆ ಮನೆ ಮನೆಗೂ ಇಂತಹ ಒಂದು ಜ್ಞಾನ ಹರಡಲಿ, ತಂತ್ರಶಾಸ್ತ್ರಗಳದು ಆಗಲಿ ಮಂತ್ರಶಾಸ್ತ್ರಗಳದ್ದು ಇದನ್ನು ಹರಡಲಿ ಅಂತೇಳಿ ಇದನ್ನು ಓಪನ್ ಆಗಿ ಕೊಡುವಂಥದ್ದು. ಆದರೂ ಇದೆಲ್ಲ ಕೆಲವೆಲ್ಲ ನಾವು ತರಗತಿಯಲ್ಲಿ ಮಾತ್ರ ನಾನು ಕೊಡೋದು. ಯಾಕಂದರೆ ಎಷ್ಟೋ ಜನಕ್ಕೆ ಹಲವಾರು ಸಂದರ್ಭದಲ್ಲಿ ಸಮಸ್ಯೆಗಳಿರ್ತದೆ. ಅವರಿಗೆ ಕೆಲವು ನಮ್ಮಂಥ ತಾಂತ್ರಿಕರ ಹತ್ರ ಬಂದು ಪರಿಹಾರ ಮಾಡಿಸ್ಕೊಳ್ಳೋಕ್ಕಾಗಲ್ಲ, ಅಥವಾ ಎಲ್ಲೋ ತುಂಬ ದೂರದಲ್ಲಿ ಇರ್ತಾರೆ. ಅಂತಹ ಸಂದರ್ಭದಲ್ಲಿ ನಿಮಗೆ ನೀವೇ ಪರಿಹಾರ ಮಾಡಿಕೊಳ್ಳಿ ಅಂತ ಹೇಳ್ಬಿಟ್ಟು ಇವತ್ತು ಕೊಟ್ಟಿರುವಂತಹ ಪರಿಹಾರಗಳಾಗಿದೆ. ಇದು ಗಂಡ ಹೆಂಡತಿಯ ವಶೀಕರಣಕ್ಕೆ ಬಳಸ್ಬೋದು. ಶತ್ರುಗಳು ನಿಮ್ಮ ಮೇಲೆ ಯಾರಾದರೂ ಸುಮ್ಮನೆ ಅಕ್ಕಪಕ್ಕದವರು ಕಿರಿಕಿರಿ ಮಾಡ್ತಾ ಇದ್ದಾರೆ, ಅಥವಾ ನಮಗೆ ಯಾರೋ ಸುಮ್ಮನೆ ತೊಂದರೆಗಳನ್ನು ಕೊಡ್ತಾ ಇದ್ದಾರೆ, ಕೆಲಸದ ಜಾಗದಲ್ಲಿ ತೊಂದರೆ ಕೊಡ್ತಾ ಇದ್ದಾರೆ, ಉದ್ಯೋಗದಲ್ಲಿ ಸಮಸ್ಯೆಗಳು, ಈ ಥರ ಯಾವ ಸಮಸ್ಯೆಗಳು ಆಗಿರಲಿ ನೀವು ನಿತ್ಯ ಧಾರಣೆಯನ್ನು ಮಾಡ್ಕೊಳ್ಳೋದ್ರಿಂದ 100% ನಿಮ್ಮ ಸಮಸ್ಯೆಗಳು ದೂರ ಆಗುತ್ತೆ. ಅದರಲ್ಲಿ ನೀವು ಕೂತ್ಕೊಂಡು ಮಾಡುವಂಥದ್ದು ಮಂತ್ರ ಚಾಂಟಿಂಗು ಆ್ಯಂಡ್ ಎಗೇನ್ ಬಂದು ಇಷ್ಟೂ ವಸ್ತುಗಳಿಗೆ ನಿಮಗೊಂದು 300ರಿಂದ 400 ರೂಪಾಯಿ ಖರ್ಚಾಗು, ಅಷ್ಟು ಆಗಲ್ಲ ಅಂತ ನಾನು ಅನ್ಕೋತೀನಿ. ಇಂತಹ ಒಂದು ಸಿದ್ಧರ ಮಂತ್ರಗಳನ್ನು ಇಟ್ಕೊಂಡು ತಂತ್ರಗಳನ್ನು ತಗೊಂಡು ನೀವು ಸರ್ವಸಿದ್ಧಿ ಅಂಜನಾ ಕಾರ್ಯವನ್ನು ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತೀನಿ. ಹಾಗೆ ಇಂತಹ ಚಾನಲ್ನು ಆಧ್ಯಾತ್ಮದ ಚಾನಲು, ಜ್ಯೋತಿಷ್ಯ, ಮಾಂತ್ರಿಕ, ತಾಂತ್ರಿಕ ಇಂತಹ ವಿಷಯಗಳನ್ನ ಕೊಡ್ತಾ ಇದ್ದೀನಿ. ಯಾರಿಗಾದರೂ ಮಾಂತ್ರಿಕ ಬಾಧೆ, ನಕಾರಾತ್ಮಕ ಶಕ್ತಿಗಳ ಸಮಸ್ಯೆ ಇದ್ದಂಥ ಸಂದರ್ಭದಲ್ಲಿ ನನ್ನ ನೇರ ಭೇಟಿಗೆ ಅವಕಾಶ ಇರುತ್ತೆ. ನನ್ನ ವಾಟ್ಸಪ್ ನಂಬರ್ ಬಂದು 7019806595ಗೆ ವಾಟ್ಸಪ್ ಮುಖಾಂತರ ಸಂಪರ್ಕ ಮಾಡಿ ಅಂತ ಹೇಳ್ತೀನಿ. ಹಾಗೆ ನಿಮಗೆ ಯಾವ ವಿಷಯದ ಬಗ್ಗೆ ನಿಮಗೆ ಆಸಕ್ತಿ ಇದ್ದು ಅದರ ವಿಚಾರ ಬೇಕು ಅಂದರೆ ಖಂಡಿತವಾಗ್ಲೂ ಕಮೆಂಟ್ ಮಾಡಿ. ಮತ್ತೊಮ್ಮೆ ಶ್ರೀ ಗುರುಭ್ಯೋ ನಮಃ, ಶ್ರೀ ದಕ್ಷಿಣ ನಾಗಕಾಳಿಕಾಯ ನಮಃ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮ ಮುಗಿಸ್ತೀನಿ. ಮತ್ತೊಮ್ಮೆ ಧನ್ಯವಾದಗಳು.